ಒಡೆಯ ದರ್ಶನ್ ತಮ್ಮ ನಟ ನಿರಂಜನ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಚಿತ್ರನಟನ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಲಾಗಿದೆ. ನಾನು ಫಿಲ್ಮ್ ಆರ್ಟಿಸ್ಟ್ ಆದ್ರೆ ಏನು, ಇದು ನಮ್ಮ ದುನಿಯಾ, ಬಾರ್ನಲ್ಲಿಯೇ ಕಿರಿಕ್ ಮಾಡಿ ಹಲ್ಲೆ ನಡೆಸಿದ್ದ. ಹಲ್ಲೆ ನಡೆಸಿದ ನಂತರ ಕಿರಾತಕರು ಪರಾರಿಯಾಗಿದ್ದಾರೆ. ಮಾರ್ಚ್ 28ಕ್ಕೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಇನೋವಾದಲ್ಲಿ ಬಂದಂತಹ ಆರೋಪಿಗಳಿಂದ ಬಾಟಲ್ನಿಂದ ಹಲ್ಲೆ ಮಾಡಿರುವಂಥದ್ದು. ಒಡೆಯ ಚಿತ್ರದಲ್ಲಿ ದರ್ಶನ್ ತಮ್ಮನ ಪಾತ್ರದಲ್ಲಿ ನಿರಂಜನ್ ನಟನೆ ಮಾಡಿದ್ದಾರೆ. ದರ್ಶನ್ ತಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ನಟ ನಿರಂಜನ್ ಕನ್ನಡದ ಹಲವು ಚಿತ್ರಗಳಲ್ಲಿ ಸಹನಟನಾಗಿ ಅಭಿನಯಿಸುತ್ತಿದ್ದಾರೆ. ನಿರಂಜನ್ ನಟ ಯಶಸ್ಸು ಸೂರ್ಯ ಭೇಟಿ ನಂತರ ಬಾರ್ ಬಳಿ ಬಂದಿರುತ್ತಾರೆ ನಟ ನಿರಂಜನ್. ಈ ಸಂದರ್ಭದಲ್ಲಿ ನಟ ನಿರಂಜನ್ ಅನ್ನ ತಳ್ಳಿದಂತಹ ಅಪರಿಚಿತ ವ್ಯಕ್ತಿ ಇದನ್ನ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆ ನಡೆದಿದೆ. ಸ್ವಲ್ಪ ಹೊತ್ತಿನ ಬಳಿಕ ಕಾರ್ನಲ್ಲಿ ಬಂದ ನಾಲ್ವರಿಂದ ಫುಲ್ ಕಿರಿಕು ಮಾಡಲಾಗಿದೆ ಅಂತ. ಈ ಸಂದರ್ಭದಲ್ಲಿ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿ ಗಲಾಟೆ ಆಗಿದೆ. ಪೊಲೀಸರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಒಡೆಯ ಸಿನಿಮಾದಲ್ಲಿ ದರ್ಶನ್ ತಮ್ಮ ಪಾತ್ರವನ್ನ ನಿಭಾಯಿಸಿರ್ತಾರೆ ನಟ ನಿರಂಜನ್ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಇದು ಫಿಲ್ಮ್ ಆರ್ಟಿಸ್ಟ್ ಆದ್ರೆ ಏನು, ಇದು ನಮ್ಮ ದುನಿಯಾ ಅಂತ ಹೇಳ್ಬಿಟ್ಟು ಕಿರಿಕ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಒಡೆಯ ಸಿನಿಮಾದಲ್ಲಿ ದರ್ಶನ್ನ ತಮ್ಮನಾಗಿ ಪಾತ್ರವನ್ನು ನಿಭಾಯಿಸಿರ್ತಾರೆ. ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿರುವಂಥದ್ದು. ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ನಿರಂಜನ್. ಇನ್ನು ಸಿನಿಮಾ ನಟನಾದರೆ ಏನು, ಇದು ನಮ್ಮ ದುನಿಯಾ ಅಂತ ಹೇಳ್ಬಿಟ್ಟು ಹಲ್ಲೆಯನ್ನು ಮಾಡಿದ್ದಾರೆ. ಬಾರ್ನಲ್ಲಿಯೇ ಕಿರಿಕ್ ಮಾಡಿಕೊಂಡಿರುವಂಥದ್ದು. ಚಿತ್ರನಟನ ಮೇಲೆ ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿರುವಂಥದ್ದು ನಿರಂಜನ್. ನೀನು ಫಿಲ್ಮ್ ಆರ್ಟಿಸ್ಟ್ ಆದರೆ ಏನು, ಇದು ನಮ್ಮ ದುನಿಯಾ ಅಂತ ಹೇಳ್ಬಿಟ್ಟು ಬಾರ್ನಲ್ಲಿಯೇ ಕಿರಿಕ್ ತೆಗೆದಿದ್ದಾರೆ. ಬಿಯರ್ ಬಾಟಲ್ನಿಂದ ಹೊಡೆದು ಹಲ್ಲೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಒಡೆಯ ಸಿನಿಮಾದಲ್ಲಿ ದರ್ಶನ್ ತಮ್ಮನ ಪಾತ್ರವನ್ನು ನಿಭಾಯಿಸಿರ್ತಾರೆ ನಿರಂಜನ್. ಕೇಸ್ ಕೂಡ ದಾಖಲಾಗಿದೆ. ಕನ್ನಡದ ಹಲವು ಸಿನಿಮಾ ಚಿತ್ರಗಳಲ್ಲಿ ಸಹನಟನಾಗಿ ಕೂಡ ಅಭಿನಯಿಸಿರ್ತಾರೆ ನಿರಂಜನ್. ನಟ ಯಶಸ್ಸು ಸೂರ್ಯ ಅವರನ್ನ ಭೇಟಿ ಮಾಡಿರ್ತಾರೆ. ಭೇಟಿ ಮಾಡಿ ನಂತರ ಬಂದಿರ್ತಾರೆ ಬಾರ್ ಬಳಿ. ಸೊ ಆ ಸಂದರ್ಭದಲ್ಲಿ ಆದಂತಹ ಘಟನೆ. ಅಪರಿಚಿತ ವ್ಯಕ್ತಿ ಬಂದು ತಳ್ತಾನೆ. ಅದನ್ನು ಯಾಕೆ ತಳ್ದೆ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆ ಜಗಳ ನಡೆದಿದೆ. ಸ್ವಲ್ಪ ಹೊತ್ತಿನ ಬಳಿಕ ಕಾರ್ನಲ್ಲೇ ಬಂದಂತಹ 4 ಜನ ಫುಲ್ ಕಿರಿಕ್ ಮಾಡ್ತಾರಂತೆ. ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿ. ಸೊ ಈ ಬಗ್ಗೆ ನಿರಂಜನ್ ದೂರು ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ.